ಇದೀಗ ಡೀಸೆಲ್ ಬಿಡ್ತಾ ಇರೋದು. ಇದು ಡೀಸೆಲ್ ಇವಾಗ. ಇದು ಡೀಸೆಲ್ ಮತ್ತೆ ಈ ಕಡೆ ಇದು ಪೆಟ್ರೋಲ್ ಇದು. ಎಸ್, ಟ್ಯಾಂಕರ್ನ ಒಂದು ಅದ್ಭುತ ಅನುಭವ. ಸರ್, ಸಾಧಾರಣ ಎಷ್ಟು ಲಕ್ಷದ ಮಾಲ್ ಇದೆ ಇದರಲ್ಲಿ? ಒಂದು ನೋಡ್ಬೋದು, ಇದು ಸ್ಯಾಂಪಲ್ ಅಂತೆ. ಸಾಧಾರಣ ಎಲ್ಲಿ ತನಕ ನಮ್ಮ ಮಂಗಳೂರಲ್ಲಿ ಲೋಡ್ ಆಗ್ತದೆ? ಮಂಗಳೂರಿಂದ ಸಾಧಾರಣ ಈಚೆ ಕಾರವಾರ ಯಲ್ಲಾಪುರ ತನಕ ಹೋಗ್ತದೆ. ಓಕೆ. ಇಂಡಿಯನ್ ಆಯಿಲ್ ಹಾಕಿದ್ರೇನೆ ಒಳ್ಳೇದು ಅಥವಾ HP ಹಾಕಿದ್ರೆ ಒಳ್ಳೇದು ಅಂತ ಕೆಲವರಿಗೆ ಒಂದು ಇರುತ್ತೆ. ಆ ತರ ಏನಾದ್ರು ಇದೆಯಾ ಸರ್? ಒಳ್ಳೆ ಪ್ರಶ್ನೆ ಇದು. ಅಂದ್ರೆ ಇಂಡಿಯನ್ ಆಯಿಲ್ ಈ ಪೈಪ್ ಇಂದ ಅನ್ಲೋಡ್ ಮಾಡೋದು. ಹೋಸ್ ಪೈಪ್ ಇದು. ಓಕೆ. ಸುಮ್ಮನೆ ಅಲ್ಲ, ಅಂದ್ರೆ ಎಲ್ರಿಗೂ ಗೊತ್ತಿಲ್ಲ ಇದು. ಯುನೈಟೆಡ್ ನೇಷನ್ ನಂಬರ್ ಅಂದ್ರೆ ಇಡೀ ವರ್ಲ್ಡ್ಗೆ ಅದೇ ಒಂದೇ ನಂಬರ್ ಬರ್ತದೆ. ನೀವು ಎಲ್ಲೇ ಹೋಗಿ ಯಾವುದೇ ದೇಶ ವರ್ಲ್ಡ್ ಅಲ್ಲಿ ಗೇಜ್ ಕರೆಕ್ಟ್ ಉಂಟಾ ಅಂತ. ಎಷ್ಟು ಇರ್ಬೇಕು ಅದು? ಇದು ಕರೆಕ್ಟ್. ಈಗ ಕಂಪಾರ್ಟ್ಮೆಂಟ್ 1 ಇದು. ಮುಂಚೆ ಕೀ ಇತ್ತು. ಓಕೆ. ಈಗ ಎಲ್ಲ ಆನ್ಲೈನ್. ಇಲ್ಲಿ ಬಂದ ಕೂಡಲೇ ನಾವು OTP ಮೆಸೇಜ್ ಹಾಕ್ತೇವೆ. ಓಕೆ. ಅದು ನಮ್ಮ ಓನರ್ ಮ್ಯಾನೇಜರ್ ಮೊಬೈಲ್ ಬರ್ತದೆ OTP. ಡ್ರೈವಿಂಗ್ ಮಾಡ್ಬೋದು. ಈಗ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಈಗ ಎಲ್ಲ ಗಾಡಿ ತರ ಹತ್ರ ಹೋಗಿ ಅಂದ್ರೆ ಗಾಡಿ ನಿಲ್ಲುದಿಲ್ಲ, ಬ್ರೇಕ್ ನಿಲ್ಲುದಿಲ್ಲ. ಓಕೆ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇವತ್ತೊಂದು ಸ್ಪೆಷಲ್ ಆದ ಡಿಫ್ರೆಂಟ್ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದುವೇ APM ಟ್ಯಾಂಕರ್ನ ಬ್ಲಾಗ್ನೊಂದಿಗೆ. ಇದು ಪೆಟ್ರೋಲ್ ಡೀಸೆಲ್ ಏನೇ ಇದೆ ಅಂತ ನನಗೆ ಅಂತೂ ದೇವರನೇ ಗೊತ್ತಿಲ್ಲ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಈ ಗಾಡಿನ ಚಾಲಕರಿದ್ದಾರೆ. ಅವ್ರ ಹತ್ರನೇ ನಿಮಗೆ ನಾನು ಕೊಡ್ತೇನೆ, ಬನ್ನಿ. ಎಸ್, ಇವಾಗ ಟ್ಯಾಂಕರ್ ಇದೆ, ಫುಲ್ ಲೋಡ್ ಆಗಿ ಬಂದು ನಿಂತಿದೆ. ಈ ಗಾಡಿಯನ್ನು ನಾನು ಟ್ರಯಲ್ ಮಾಡ್ತೇನೆ, ಹೇಗಿದೆ, ಯಾವ ಥರ ಇದೆ ಗಾಡಿ, ಬಿಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಿಮಗೆ ನಾನು ತೋರಿಸ್ತೇನೆ, ಬನ್ನಿ. ಮೇಲೆ ಹೋಗ್ಲಿಕ್ಕೇನೆ ಕಷ್ಟ. ಯಾ, ಫೈನಲಿ ಸೌಂಡ್ ಅಂತೂ ಸೂಪರ್ ಇದೆ. ಎಸ್, ಟ್ಯಾಂಕರ್ನ ಒಂದು ಅದ್ಭುತ ಅನುಭವ. ಸಕ್ಕತ್ತಾಗ್ತದೆ ಟ್ಯಾಂಕರ್ ಬಿಡ್ಲಿಕ್ಕೆ. ಎಸ್, ಈ ಒಂದು ಟ್ಯಾಂಕರ್ನ ಚಾಲಕರಿದ್ದಾರೆ, ತುಂಬಾ ಎಕ್ಸ್ಪೀರಿಯನ್ಸ್ ಇವರು ಬಸ್ಸಲ್ಲಿ ಸೇರ್ತಾರೆ, APM ಬಸ್ಸಲ್ಲಿ ಸೇರ್ತಾರೆ. ನಾನು ತುಂಬ ಬಸ್ಸಲ್ಲಿ ನೋಡಿದ್ದೇನೆ. ಹಾಗೇನೆ ಟ್ಯಾಂಕರಲ್ಲಿ ಹೋಗ್ತಾರೆ. ಸರ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಪರವಾಗಿಲ್ಲ. ಸರ್, ಇದರಲ್ಲಿ ಎಷ್ಟು ಲೀಟರ್ ಡೀಸೆಲ್ ಕೆಪಾಸಿಟಿ ಇದೆ ಟ್ಯಾಂಕರ್? ನಮ್ದು 12,000 ಲೀಟರ್ ಇದು. 12,000 ಬರ್ತದೆ ಇದರಲ್ಲಿ. ಅಂದ್ರೆ ಇದರಲ್ಲಿ ಪೂರ್ತಿ ಡೀಸೆಲ್ ಮಾತ್ರ ಅಲ್ಲ, ಪೆಟ್ರೋಲ್ ಬರುತ್ತೆ, ಡೀಸೆಲ್ ಬರುತ್ತೆ. ಅಂದ್ರೆ ಇದರಲ್ಲಿ 4,000 ಕಂಪಾರ್ಟ್ಮೆಂಟ್ ಉಂಟು. 3 ಕಂಪಾರ್ಟ್ಮೆಂಟ್ ಇದೆ. ಓಕೆ. ಅದ್ರಲ್ಲಿ ಒಂದರಲ್ಲಿ ಡೀಸೆಲ್, ಇದು ಪೆಟ್ರೋಲ್ 4,000, ಮತ್ತೆ ಇದು ಎರಡರಲ್ಲಿ ಡೀಸೆಲ್. ಡೀಸೆಲ್ ಬರ್ತದೆ 8,000, ಒಟ್ಟು 12,000. ಒಟ್ಟು 12,000 ಬರ್ತದೆ. ಸರ್, ನೀವು ಎಷ್ಟು ದಿವಸಕ್ಕೊಮ್ಮೆ ಹೋಗ್ತೀರಾ ನೀವು? ಡೈಲಿ ಇದೆ, ವಾರದಲ್ಲಿ 5 ದಿನ ನಮಗೆ ಇಲ್ಲಿಗೆ ಲೋಡ್ ಇದೆ. ಡೈಲಿ ಅಂದ್ರೆ ನಿಮ್ಮ ಬಸ್ಸಿಗೆ ಮಾತ್ರ ಅಂತ ಅಲ್ಲ, ಎಲ್ಲ ಔಟ್ಲೆಟ್ ಇದೆ. ಬಸ್ಸು ಎಲ್ಲ ಹೊರಗಡೆ ಗಾಡಿ ಎಲ್ಲ ಬರ್ತದೆ. ಹೆಚ್ಚಾಗಿ ನಿಮ್ಮ ಬಸ್ಸಿಗೆ, APM ಅವರ ಬಸ್ಸಿಗೆ ಜಾಸ್ತಿ ಆಗಿ ಹಾಗೆ. ಸರ್, ಮತ್ತೆ ಇದು ಎಲ್ಲಿ ಲೋಡ್ ಆಗ್ತದೆ? ಇದು ಮಂಗಳೂರಲ್ಲಿ ನಮ್ಮ ಇಂಡಿಯನ್ ಆಯಿಲ್ ಡಿಪೋ ಇದೆ, ತಣ್ಣೀರ್ಬಾವಿ ರೋಡ್. ಓಕೆ. ಅಲ್ಲಿ ಇಂಡಿಯನ್ ಆಯಿಲ್ ಗಾಡಿ ಎಲ್ಲ ಅಲ್ಲೇ ಲೋಡ್ ಆಗುದು. ಸಾಧಾರಣ ಎಷ್ಟು ಗಾಡಿ ಲೋಡ್ ಆಗ್ಬೋದು ಅಲ್ಲಿ? ಡೈಲಿ 150ರಿಂದ 180 ಗಾಡಿ ಲೋಡ್ ಆಗ್ತದೆ ಡೈಲಿ. 150? ಎಷ್ಟು ಟೈಮ್ ತಗೊಳ್ತದೆ ನಮ್ಗೆ ಲೋಡ್ ಆಗ್ಲಿಕ್ಕೆ? ಒಂದು 20 ನಿಮಿಷ. 20 ಗಾಡಿ ಲೋಡ್ ಆಗ್ಲಿ 20 ನಿಮಿಷ ತಗೊಳ್ತದೆ. ಲೋಡ್ ಆಗ್ತದೆ ಅಷ್ಟು ಫಾಸ್ಟ್. ಅಂದ್ರೆ ಅಲ್ಲಿ ಒಳಗಡೆ ಎಲ್ಲ ಅಷ್ಟು ಜನ ಇದ್ದಾರೆ, ಟೆಕ್ನಾಲಜಿ ಎಲ್ಲ ಅಷ್ಟು ಇದೆ. ಪೆಟ್ರೋಲಿಗೆ ಒಂದು ಪೈಪ್, ಡೀಸೆಲ್ ಒಂದು ಪೈಪ್ ಹಾಕ್ತೇವೆ ಅಲ್ಲಿ ಗಾಡಿ ಬೇಯಲ್ಲಿ ನಂತರ. ಫಾಸ್ಟ್ ಒಂದು 10 ಮಿನಿಟಲ್ಲಿ ಒಂದು ಕಂಪಾರ್ಟ್ಮೆಂಟ್ ಲೋಡ್ ಆಗ್ತದೆ. ಹಾಗೆ. ಸರ್, ಸಾಧಾರಣ ಎಷ್ಟು ಲಕ್ಷದ ಮಾಲ್ ಇದೆ ಇದರಲ್ಲಿ? ಇದರಲ್ಲಿ ಒಂದು 11.5 ಲಕ್ಷ ಆಗ್ತದೆ. 11.5 ಲಕ್ಷದ ಮಾಲ್ ಇದೆ. ಒಬ್ಬ ಗೊತ್ತಲ್ಲ, 11.5 ಲಕ್ಷ ಸೊತ್ತಿದೆ ಇದರಲ್ಲಿ. ಮತ್ತೆ ಸೇಮ್ 10 ವೀಲ್ ಆದ್ರೆ 20,000 ಲೀಟರ್ ಬರ್ತದೆ. ಇದು ನಮ್ದು 6 ವೀಲ್ ಅಲ್ಲ? ಹಾಗೆ. ಸರ್, ಮತ್ತೆ ಒಂದು ಇದರದ್ದು ಡ್ರೈವಿಂಗ್ ಅಂತೂ ತುಂಬಾನೇ ಕಷ್ಟ ಮಾಡ್ಲಿಕ್ಕೆ. ಹೇಗೆ ಸರ್ ನಿಮ್ಗೆ, ನಿಮ್ದೊಂದು ಅನುಭವ ಹೇಗೆ? ಟ್ಯಾಂಕರ್ ಓಡಿಸ್ಲಿಕ್ಕೆ ಯಾವುದೊಂದು ನಮ್ಮ ಹತ್ರ ಕೆಪಾಸಿಟಿ ಬೇಕು? ಹಾಗೇನಿಲ್ಲ, ಅಂದ್ರೆ ಡ್ರೈವಿಂಗ್ ಮಾಡ್ಬೋದು. ಈಗ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಈಗ ಎಲ್ಲ ಗಾಡಿ ತರ ಹತ್ರ ಹೋಗಿ ಅಂದ್ರೆ ಗಾಡಿ ನಿಲ್ಲುದಿಲ್ಲ, ಬ್ರೇಕ್ ನಿಲ್ಲುದಿಲ್ಲ. ಓಕೆ.
ಮತ್ತೆ ಗಾಡಿ ಸೆಕ್ಷನ್ ಅಲ್ಲೆಲ್ಲ ಸ್ವಲ್ಪ ಅಂದ್ರೆ ನಾವು ಲಾಂಗ್ ಹೋಗುದಿಲ್ಲ, ನಮ್ದು ಈಗ ಇಲ್ಲಿ ಎವ್ರಿ ಡೀಲರ್ ಗಾಡಿ ಇದು. ಓಕೆ. ದೂರ ದೂರ ಹೋಗೋ ಗಾಡಿ ಎಲ್ಲ ಇದೆ ತುಂಬಾ. ಡ್ರೈವಿಂಗ್ ಅಂದ್ರೆ ನಮ್ಗೆ ಅಂದ್ರೆ ಇದರಲ್ಲಿ ಇದ್ದು ಅಭ್ಯಾಸ ಆಗಿದೆ, ಅಷ್ಟು ಗೊತ್ತಾಗುದಿಲ್ಲ. ಓಕೆ ಓಕೆ ಓಕೆ. ಅಂದ್ರೆ ಕೆಲವರಿಗೆ ಏನು ಗೊತ್ತಾ ಸರ್, ಇದರದ್ದು ಬಗ್ಗೆ ಅಷ್ಟು ಜನರಿಗೆ ಮಾಹಿತಿ ಇರುವುದಿಲ್ಲ. ನನ್ಗೆ ಆ್ಯಕ್ಚುಲಿ ನನಗೆ ಸಹ ಮಾಹಿತಿ ಇರಲಿಲ್ಲ. ಇದರಲ್ಲಿ ಬರೀ ಪೆಟ್ರೋಲ್ ಇರ್ತದ ಡೀಸೆಲ್ ಇರ್ತದಲ್ಲ. ಈಗ ನೀವು ಹೇಳಿದ್ರಿ ಡೀಸೆಲ್ ಪೆಟ್ರೋಲ್ ಎರಡು ಸೇರ್ತದಂತೆ. ಮತ್ತೊಂದು ಇನ್ಫಾರ್ಮೇಷನ್ ಸರ್ ನಮ್ಮ ಸಬ್ಸ್ಕ್ರೈಬರ್ನವರಿಗೆ, ಸಾಧಾರಣ ಎಲ್ಲಿ ತನಕ ನಮ್ಮ ಮಂಗಳೂರಲ್ಲಿ ಲೋಡ್ ಆಗ್ತದೆ? ಮಂಗಳೂರಿಂದ ಸಾಧಾರಣ ಈಚೆ ಕಾರವಾರ, ಯಲ್ಲಾಪುರ ತನಕ ಹೋಗ್ತದೆ. ಓಕೆ. ಈಚೆ ಚಿಕ್ಕಮಂಗ್ಳೂರು, ಮಡಿಕೇರಿ, ಓಕೆ. ಮತ್ತೆ ಕೇರಳಕ್ಕೂ ಹೋಗ್ತದೆ. ಕೇರಳ ಅಂದ್ರೆ ಕೇರಳಕ್ಕೂ ಹೋಗ್ತದೆ. ಕೇರಳ ಕೊಲ್ಲಂ ತನಕ ಹೋಗ್ತದೆ. ಅಂದ್ರೆ ಅಲ್ಲಿ ಪೆಟ್ರೋಲ್ ಪಂಪಿಗಲ್ಲ, ಈ ಫ್ಯಾಕ್ಟ್ರಿ ಮತ್ತೆ KSRTC ಡಿಪೋಗೆಲ್ಲ ಮಂಗಳೂರಿಂದ ಲೋಡ್ ಆಗಿ ಹೋಗ್ತಾ ಇರೋದು. ಓಕೆ. ಮತ್ತೊಂದು ಇನ್ಫಾರ್ಮೇಶನ್ ಸರ್, ಇದು ಇಂಡಿಯನ್ ಆಯಿಲ್ ಅಂತ ಇದೆ, ಹಾಗೇನೆ HP ಬರ್ತದೆ, ಭಾರತ್ ಇದೆ. ಹೌದು. ಅದು ನನಗೆ ಒಂದು ತಲೆಯಲ್ಲಿದೆ, ಇಂಡಿಯನ್ ಆಯಿಲ್ ಹಾಕಿದ್ರೇನೆ ಒಳ್ಳೇದು ಅಥವಾ HP ಹಾಕಿದ್ರೆ ಒಳ್ಳೇದು ಅಂತ ಕೆಲವರಿಗೆ ಒಂದು ಇರುತ್ತೆ. ಆ ತರ ಏನಾದ್ರು ಇದೆಯಾ ಸರ್? ಒಳ್ಳೆ ಪ್ರಶ್ನೆ ಇದು. ಅಂದ್ರೆ ಇಂಡಿಯನ್ ಆಯಿಲ್, HP, ಭಾರತ್ ಎಲ್ಲ ಒಂದೇ, ಅಂದ್ರೆ ಕಂಪನಿ ಮಾತ್ರ ಬೇರೆ. ಡೀಸೆಲ್ ಪೆಟ್ರೋಲ್ ಎಲ್ಲ ಒಂದೇ. ಅದು ಅಂದ್ರೆ ಕಂಪನಿ ಮಾತ್ರ ಬೇರೆ. ಓಕೆ, ಕಂಪನಿ ಮಾತ್ರ ಬೇರೆ, ಅಂದ್ರೆ ಬರುವುದೆಲ್ಲ ಒಂದೇ ಕಡೆ, ಪೆಟ್ರೋಲ್ ಒಂದೇ ಇದರಲ್ಲಿ ಬರೋದು, ಹೆಸರು ಮಾತ್ರ ಬೇರೆ ಅಷ್ಟೇ. ನೋಡಿದ್ರಲ್ಲ, ಇದು ಒಳ್ಳೆಯ ಒಂದು ನಿಮ್ಗೆ ಉತ್ತರ. ನನ್ಗೆ ಸಹ ಗೊತ್ತಿರ್ಲಿಲ್ಲ, ನಾನ್ ಸಹ ಹೇಳ್ತಿದ್ದೆ ಎಲ್ಲಿಗಾದ್ರೆ ಹೋಯ್ ಅಲ್ಲಿ ಪಾಡ್ಗ ಮುಲ್ಪ ಪಾಡ್ಗ ಅಲ್ಲಿ ಹಾಕು ಇಲ್ಲಿ ಹಾಕ ಹೇಳ್ತಾ ಇದ್ದೆ. ಈಗ ಗೊತ್ತಾಯ್ತು ಎಲ್ಲ ಒಂದೇ. ನಾಯರ ಮತ್ತೆ ಜಿಯೋ ಅದು ಹಾಗೆ, ಅದು ಮಂಗಳೂರಲ್ಲೇ ಲೋಡ್ ಆಗುತ್ತೆ. ಓಕೆ ಓಕೆ. ಮತ್ತೊಂದು ಸರ್, ನಮ್ದು MRPL ಅಂತ ಇದೆ ಪೆಟ್ರೋಲ್ ಪಂಪ್, ಅದು ಮತ್ತೆ ಇದು ಏನು ಡಿಫ್ರೆನ್ಸ್ ಬರುತ್ತೆ ಸರ್? ಯಾಕೆ ಹೇಳಿದ್ರೆ ಅದರ ಪ್ರೈಸ್ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಹೌದು. ಏನು ಡಿಫ್ರೆನ್ಸ್ ಬರುತ್ತೆ? ಇಲ್ಲ ಇಲ್ಲ, ಅದು ಸೇಮ್ ಬರೀ ಒಂದು ಬ್ರ್ಯಾಂಡಿಂಗ್ ಮಾತ್ರ. MRPL ಅಂತ ಹೇಳಿದ್ರೆ MRPL ಇಂದ ಡೈರೆಕ್ಟ್ ಬರ್ತದೆ ಅಂತ ಜನಗಳಿಗೆ ತಲೆಯಲ್ಲಿ. MRPL ರಿಫೈನ್ ಆಗಿ ಇಲ್ಲಿ ಭಾರತ ಇಂಡಿಯನ್ ಆಯಿಲ್ಗೆಲ್ಲ ಸಪ್ಲೈ ಆಗುದು. ಅಲ್ಲಿಂದ ನಾವು ಬಲ್ಕ್ ಲೋಡ್ ಇದರಲ್ಲಿ ಲೋಡ್ ಆಗಿ ಬರ್ತಿರೋದು. ಓಕೆ, ಎಲ್ಲ ಒಂದೇ ಹಾಗಾದ್ರೆ? ಎಲ್ಲ ಒಂದೇ ಸರ್. ಈ ಒಂದು ಗಾಡಿ ಅನ್ಲೋಡ್ ಆಗ್ಲಿಕ್ಕೆ ಎಷ್ಟು ಹೊತ್ತು ಟೈಮ್ ತಗೊಳ್ತದೆ? ಅರ್ಧ ಗಂಟೆಯಲ್ಲಿ ಆಗ್ತದೆ. ಅರ್ಧ ಗಂಟೆಯಲ್ಲಿ ಖಾಲಿ ಆಗ್ತದೆ. ಒಂದು ಕಂಪಾರ್ಟ್ಮೆಂಟ್ ಖಾಲಿ ಆಗ್ಲಿಕ್ಕೆ ಒಂದು 8 ರಿಂದ 10 ನಿಮಿಷ. ಇದು ಇವಾಗ ಅಂಡರ್ ಗ್ರೌಂಡ್ ಅಲ್ಲಿ ಎಷ್ಟು ಟ್ಯಾಂಕ್ ಇದೆ ಇದನ್ನು ಅನ್ಲೋಡ್ ಮಾಡುವಾಗ? ಅನ್ಲೋಡ್ ಮಾಡ್ಲಿಕ್ಕೆ ಒಂದು 20,000 ಟ್ಯಾಂಕ್ ಇದೆ ಇಲ್ಲಿ ಡೀಸೆಲ್ ಇದು. ಓಕೆ. ಮತ್ತೊಂದು 20,000 ಪೆಟ್ರೋಲ್ ಟ್ಯಾಂಕ್ ಇದೆ. ಅದೇ ತರ 10,000 ಒಂದು ಡೀಸೆಲ್ ಇದು, 10,000 ಪೆಟ್ರೋಲ್ ಇದು. 4 ಟ್ಯಾಂಕ್ ಇದೆ ಇಲ್ಲಿ. ಇದು ಇವಾಗ ಎಂತ ಲಾಕ್ ತೆಗಿಯುದಾ? ಅಂದ್ರೆ ಇದು ಈಗ ಈ ಲಾಕ್ ಸಿಸ್ಟಮ್. ಮುಂಚೆ ಕೀ ಇತ್ತು. ಓಕೆ. ಈಗ ಎಲ್ಲ ಆನ್ಲೈನ್. ಇಲ್ಲಿ ಬಂದ ಕೂಡಲೇ ನಾವು OTP ಮೆಸೇಜ್ ಹಾಕ್ತೇವೆ. ಓಕೆ. ಅದು ನಮ್ಮ ಓನರ್ ಮ್ಯಾನೇಜರ್ ಮೊಬೈಲ್ ಬರ್ತದೆ OTP. ಈಗ ಅವರು OTP ಹೇಳಿದ್ರು ನನಗೀಗ. ಈಗ ಅವರು OTP ನಿಮ್ಗೆ ಹೇಳ್ಬೇಕು? ಹೇಳ್ತಾರೆ. ಆ ನಂತರ ನಿಮ್ಗೆ ಏನಿದ್ರು ಇದು ಓಪನ್ ಆಗುತ್ತೆ? ಹೌದು. ಇದೀಗ OTP ಕೊಟ್ಟಿದ್ದಾರೆ ನನಗೆ. 4931. ಈಗ ಇಲ್ಲಿ ಓಪನಿಂಗ್ ಬರ್ತದೆ. ಈಗ ಪ್ರೊಸೆಸಿಂಗ್ ಬರ್ತಾ ಉಂಟು. ಹೌದು. ಅಲ್ಲಿ ಓಪನ್ ಹಿಂದ್ಗಡೆ ಅಲ್ಲಿ ಆಗ್ತಾ ಉಂಟು. ಈಗ ಓಪನ್ ಆಗ್ತುಂಟಾ? ಇಲ್ಲಿ ಇದು ಓಪನ್ ಆಗ್ತಾ ಉಂಟು. ಇದು ಆಯ್ತು. ಅದು ಹೋಯ್ತು, ಅದು ಹಿಂದ್ಗಡೆ ಹೋಯ್ತು, ಓಪನ್ ಆಯ್ತು. ಈಗ ಓಪನ್ ಆಯ್ತು. ಇಲ್ಲದ್ರೆ ಓಪನ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಅದೀಗ ಈಗ ಓಪನ್ ಮಾಡ್ಬೇಕು. ಇಲ್ಲಿಂದ ನೀವು ಅನ್ಲೋಡ್ ಮಾಡ್ತೀರಾ? ಇದು ವಾಲ್ವ್. ಇದು ಓಕೆ. ಅಲ್ಲಿ ವಾಲ್ ಉಂಟು, ರೋಪ್ ಮುಖಾಂತರ ಇದು. ಓಕೆ. ಅದಾದ್ಮೇಲೆ ಅನ್ಲೋಡ್ ಪಾಯಿಂಟ್ ಇಟ್ಟಾಗ ಹೇಳ್ತೇನೆ ನಾನು. ಹಾಗೆ. ಇದ್ರ ಮೇಲೆ ಓಪನ್ ಮಾಡುವ. ಓಪನ್ ಮಾಡು. ಎಸ್, ಇವಾಗ ನಾನು ನಿಮಗೆ ಡೀಸೆಲ್ ಲೈವ್ ಆಗಿ ತೋರಿಸ್ತೇನೆ. ಟ್ಯಾಂಕರ್ ಒಳಗೆ ಹೇಗಿರ್ತದೆ, ಇದರಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ನನಗಂತೂ ಏನು ಇದೆ ಅಂತ ಗೊತ್ತಿರಲಿಲ್ಲ. ನಾನಂತೂ ಬರೀ ಡೀಸೆಲ್ ಆದರೆ ಡೀಸೆಲ್ ಅಂತ ಅನ್ಸ್ಕೊಂಡಿದ್ದೆ. ಇದರಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ತೇನೆ. ಎಸ್, ಇವಾಗ ನಾವು ಮೇಲ್ಗಡೆ ಬಂದಿದ್ದೇವೆ. ಇದರಲ್ಲಿ ಏನಿದೆ ಸರ್? ಇದು ಪೆಟ್ರೋಲ್. ಇದು ಇದರಲ್ಲಿ ಪೆಟ್ರೋಲಾ? ಹೌದು. ನಿಮಿಷ, ಇದೊಂದು ಓಪನ್ ಮಾಡ್ತೇನೆ ಎಲ್ಲ. ಓಕೆ. ಎಸ್, ಇವಾಗ ಅವರು ಒಂದೊಂದಾಗಿ ಓಪನ್ ಮಾಡ್ತಾ ಇದ್ದಾರೆ. ಇದು 1, ಹಾಗೇನೆ ಇದು 2, ಇದು 2, ಹಾಗೇನೆ ಇದು 3, ಮೂರನೇದು.
ಮಳೆ ಬರ್ತಾ ಉಂಟು, ಹಾಗಾಗಿ ಇದು ಹಾಕಿ ಬಿಡ್ತೇನೆ. ಮಳೆ ಬರ್ತಾ ಇದೆ, ಹಾಗಾಗಿ ಅದಕ್ಕೆ ನೀರು ಹೋಗಬಾರ್ದಂತ ಅವರು ಕ್ಲೋಸ್ ಮಾಡಿದ್ರು. ನೋಡ್ಬೋದು ಫುಲ್ಲು ಮಳೆ ಇದೆ ನಮ್ಮೂರಲ್ಲಿ. ಇದು ಬಂದ ನಂತರ ಇದು ನೋಡ್ಲಿಕ್ಕೆ ಚೆಕ್ ಮಾಡ್ಲಿಕ್ಕೆ ಉಂಟು, ಡಿಪ್ ನೋಡ್ಲಿಕ್ಕೆ ಉಂಟು. ಅಂದ್ರೆ ಇದು ಬಂದ ತಕ್ಷಣ ನೀವು ಮಾಡ್ಲೇಬೇಕಿದು. ಅಂದ್ರೆ ಇದು ಗೇಜ್ ಕರೆಕ್ಟ್ ಉಂಟಾ ಅಂತ. ಎಷ್ಟಿರ್ಬೇಕು ಅದು? ಇದು ಕರೆಕ್ಟ್ ಈಗ ಕಂಪಾರ್ಟ್ಮೆಂಟ್ 1 ಇದು. ಓಕೆ, ಕರೆಕ್ಟ್ ಇಷ್ಟೇ ಇರ್ಬೇಕು ಅದು. ಇಷ್ಟೇ ಇರ್ಬೇಕು. ಹೌದು. ನೋಡಿ ಇಲ್ಲಿ ಉಂಟು, ನೋಡಿ ಕರೆಕ್ಟ್ ಈ ಲೆವೆಲ್ಗೆ ಉಂಟು ಅದು. ಈ ಲೆವೆಲ್ಗೆ ಉಂಟು. ಅಂದ್ರೆ ನೀವು ಅಲ್ಲಿ ಲೋಡ್ ಆಗ್ಬೇಕಾದ್ರೆ ಇಷ್ಟೇ ಇರ್ತದೆ. ಅಷ್ಟೇ ಇರ್ತದೆ. ಇದು ಬಂದ ತಕ್ಷಣ ನೀವು ನೋಡ್ಲೇಬೇಕು. ಇಲ್ಲಿ ನೋಡ್ತಾರೆ. ನೋಡ್ಲೇಬೇಕು. ಹಾಗೆ ಈಗ ಇದ್ರಲ್ಲಿ ಏನಿದೆ ಸರ್? ಇದರಲ್ಲಿ ಏನಿದೆ? ಡೀಸೆಲ್ ಇದೆಯಾ? ಇದರಲ್ಲಿ ಪೆಟ್ರೋಲು, ಆಮೇಲೆ ಅದೇ ಎರಡರಲ್ಲಿ ಡೀಸೆಲ್. ಅದರಲ್ಲಿ ಡೀಸೆಲ್ ಇರುತ್ತಾ? ಸಾಹಸ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ನೀವು, ತುಂಬ ಮಳೆ ಬರ್ತಾ ಇದೆ ಹೊರಗಡೆ. ಆದರೆ ಸಹ ಪಾಪ ಅವರು ನನ್ನನ್ನು ಮೇಲೆ ಕರ್ಕೊಂಡು ಹೋಗಿ ಓಪನ್ ಮಾಡಿ ತೋರಿಸಿದ್ರು. ನೋಡುವ ಇವಾಗ ನೆಕ್ಸ್ಟ್ ಏನೆಲ್ಲ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೇನೆ, ಬನ್ನಿ. ಇದಂದ್ರೆ ನಿನ್ನೆದು ಸ್ಯಾಂಪಲ್? ನಿನ್ನೆ ಬಂದ ಸ್ಯಾಂಪಲ್ ಇದು. ನಿನ್ನೆ ಬಂದ ಸ್ಯಾಂಪಲ್. ಸ್ಯಾಂಪಲ್ ಬಂದದ್ದು ಅದನ್ನು ಡಿಸ್ಪೋಸ್ ಮಾಡಿ ಇವಾಗ ಸ್ಯಾಂಪಲ್ ತೆಗಿಬೇಕು. ಇದು ಪೆಟ್ರೋಲ್ ಅಲ್ಲ? ಇದು ಪೆಟ್ರೋಲ್. ಹೌದು. ಅಂದ್ರೆ ಅದು ನೀವು ಇಷ್ಟು ದಿವಸ ಒಂದು ದಿವಸ ಇಡ್ಬೇಕಂತ ಆ ತರ ಏನಾದ್ರು? ಇಲ್ಲ, ಬಂದು ಲೋಡ್ ಬಂದಾಗ ಮತ್ತೆ ಚೇಂಜ್ ಆಗ್ಬೇಕು. ಓಕೆ, ಅವತ್ತು ಶಾಂಪು ತೆಗೆದಿಡ್ಬೇಕು. ಹೌದು. ಇದು ಡೀಸೆಲ್. ಡೀಸೆಲ್ ಕಲರ್ ನೋಡಿ, ಬ್ಲೂ ಕಲರ್ ಇರ್ತದೆ. ಇದು ಡೀಸೆಲ್ ಒಂಥರ ರೆಡ್ ಕಲರ್ ಇರುವುದು ಪೆಟ್ರೋಲ್, ಆರೆಂಜ್ ಕಲರ್ ಇರುವುದು ಪೆಟ್ರೋಲ್. ಇದು ಇವಾಗ ಸ್ಯಾಂಪಲ್. ಇವತ್ತಿದು ಸ್ಯಾಂಪಲ್ ನೋಡ್ಬೋದು. ಇದು ಸ್ಯಾಂಪಲ್ ಅಂತೆ. ಸ್ಯಾಂಪಲ್ ತೆಗೆದು ಆಮೇಲೆ ಅಲ್ಲಿ ಡೆನ್ಸಿಟಿ ಚೆಕ್ ಮಾಡ್ಲಿಕ್ಕೆ ಉಂಟು. ಡೆನ್ಸಿಟಿ ಚೆಕ್ ಮಾಡಿದ ನಂತರ ಮತ್ತೆ ಅನ್ಲೋಡ್ ಮಾಡೋದು. ಓಕೆ. ಇದು ಪ್ರತಿ ಟ್ರಿಪ್ಪಿಗೆ ನೀವು ಮಾಡಲೇಬೇಕು. ಪ್ರತಿ ಟ್ರಿಪ್ಪಿಗೆ ಮಾಡಲೇಬೇಕು. ಪೆಟ್ರೋಲ್ ಮತ್ತೆ ಡೀಸೆಲ್ ಎರಡನ್ನು ಸಹ ಚೆಕ್ ಮಾಡ್ತೀರಾ? ಚೆಕ್ ಮಾಡಿ ಅದು ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ. ಅವರು ಚೆಕ್ ಮಾಡಿ ನೋಡಿ ಹೇಳ್ತಾರೆ. ಆನಂತರ ಅಂದ್ರೆ ಅದರಲ್ಲಿ ವೇರಿಯೇಷನ್ ಬರ್ತದ? ಅಂದ್ರೆ ಅದು ಟೆಂಪರೇಚರ್ ಸ್ವಲ್ಪ ಡಿಫರೆನ್ಸ್ ಬರ್ತದೆ ಅಲ್ಲಿಗೆ ಇಲ್ಲಿಗೂ. ಓಕೆ, ಅದು ಟ್ಯಾಲಿ ಮಾಡಿ ಕರೆಕ್ಟ್ ಉಂಟು. ಅಂದ್ರೆ ನಿಮ್ಗೆ ಲೋಡ್ ಆಗ್ಬೇಕಾದ್ರೆ ಅಲ್ಲಿ ಟೆಸ್ಟ್ ಮಾಡಿ ಕಳಿಸ್ತಾರೆ. ಹೌದು, ಅಲ್ಲಿ ಟೆಸ್ಟ್ ಮಾಡ್ತಾರೆ. ಹಾಗೆ. ಇವಾಗ ಇದರ ಟೆಸ್ಟಿಂಗ್ ಎಲ್ಲ ಆಗಿದೆ. ಇವಾಗ ಗಾಡಿಯವರು ಅನ್ಲೋಡ್ ಮಾಡಲಿಕ್ಕೆ ಇಡ್ತಾ ಇದ್ದಾರೆ, ನೋಡ್ಬೋದು. ಸರ್, ಮತ್ತೊಂದು ಏನಂತ ಹೇಳಿದ್ರೆ, ನಾನು ಪ್ರತಿಯೊಂದು ಟ್ಯಾಂಕರಲ್ಲಿ ಸಹ ಈ ಒಂದು ಇಷ್ಟು ಬರ್ದಿಡ್ತಾರೆ. ಏನು ಸರ್ ಇದ್ರದ್ದು? ಕ್ಲಾಸ್ ಲೇಬಲ್, ಅಂದ್ರೆ ಕರೆಕ್ಟ್ ಟೆಕ್ನಿಕಲ್ ನೇಮ್ ಮೋಟಾರ್ ಸ್ಪಿರಿಟ್. ಓಕೆ, ಅಂದ್ರೆ ಇದು ಸುಮ್ಮನೆ ಅಲ್ಲ, ಇದಂದ್ರೆ ಎಲ್ರಿಗೂ ಗೊತ್ತಿಲ್ಲ ಇದು. ಓಕೆ, ಇದು ಒಂದು UN ನಂಬರ್ ಅಂತ, ಯುನೈಟೆಡ್ ನೇಷನ್ ನಂಬರ್ 1203 1202. ಅಂದ್ರೆ ಪೆಟ್ರೋಲಿಗೆ 1203, ಡೀಸೆಲ್ಗೆ 1202. ಅಂದ್ರೆ ಇಡೀ ಯುನೈಟೆಡ್ ನೇಷನ್ ನಂಬರ್ ಅಂದ್ರೆ ಇಡೀ ವರ್ಲ್ಡ್ಗೆ ಅದೇ ಒಂದೇ ನಂಬರ್ ಬರ್ತದೆ. ನೀವು ಎಲ್ಲೇ ಹೋಗಿ ಯಾವುದೇ ದೇಶ ವರ್ಲ್ಡ್ ಅಲ್ಲಿ ಪೆಟ್ರೋಲಿನ ನಂಬರ್ ಮೋಟಾರ್ ಸ್ಪಿರಿಟ್ ಅಂದ್ರೆ 1203 ಬರ್ತದೆ. ಓಕೆ, ಹಾಗೆ ಡೀಸೆಲ್ಗೆ 1202. ಆಮೇಲೆ ಇದು ಹಜಾರ್ಡ್ ಕೆಮಿಕಲ್ ಅಂದ್ರೆ 3YE. ಅಂದ್ರೆ 3 ಅಂದ್ರೆ ಬೆಂಕಿಯ ಮೂರನೇ ವಿಧಾನ, ಅಂದ್ರೆ ವಾಟರ್ ವಿತ್ ಫೋಮ್ ಅಂತ ಅದರ ಅರ್ಥ. ಓಕೆ. Y ಅಂದ್ರೆ ಬ್ರೀತಿಂಗ್ ಅಪರ್ಚಸ್. ಓಕೆ, ಬೆಂಕಿ ಅದು PPE ಕಿಟ್ ಅದೆಲ್ಲ ಬರ್ತದೆ ಅದರಲ್ಲಿ. ಓಕೆ. E ಅಂದ್ರೆ ಎವಾಕ್ಯುಯೇಷನ್, ಏನಾದರೂ ಇನ್ಸಿಡೆಂಟ್ ಆದಾಗ 300 ಮೀಟರ್ ದೂರ ಇವರು ಇರ್ಬೇಕಂತ ಎವಾಕ್ಯುಯೇಷನ್ ಅಂತ ಅದ್ರ ಅರ್ಥ ಅಷ್ಟೇ. ಓಕೆ, 3YE. ಓಕೆ, ಅದ್ರ ಫುಲ್ ಫಾರ್ಮ್ ಅದು. ಓಕೆ. ಮತ್ತೆ ಇದು ಎಮರ್ಜೆನ್ಸಿ ಇದು ನಂಬರು ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಲೊಕೇಶನ್ ಅಂದ್ರೆ ಅದೇ ಏನಾದರೂ ಇನ್ಸಿಡೆಂಟ್ ಆದಾಗ ಇವರು ಪೊಲೀಸು ಕಂಪನಿಗೆ ಎಲ್ಲ ಮಾಹಿತಿ ಕೊಡ್ಬೇಕಂತ. ಓಕೆ, ಓಕೆ. ಹಾಗೆ ಇದು ಸರ್ 3 ಅಂತ ಹೇಳಿದ್ರೆ 3 ಅಂದ್ರೆ ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ಗೆ
ಬೆಂಕಿ ಮೂರನೇ ವಿಧಾನ ಅಂದ್ರೆ ನಂಬರ್ 3 ಬರ್ತದೆ. ಓಕೆ, ನಂಬರ್ 3 ಅಂತ ಬರ್ತದೆ. ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ಗೆ ಬೇರೆ ಬರ್ತದೆ. ಅದು ಡೀಸೆಲ್ ಪೆಟ್ರೋಲ್ಗೆ 3 ಬರ್ತದೆ. ಓಕೆ, ಗ್ಯಾಸಿಗಾದ್ರೆ 2, ಮತ್ತೆ ಎಕ್ಸ್ಪ್ಲೋಸಿವ್ ಈ ಬಾಂಬು ಅಂತದಕ್ಕೆಲ್ಲ 1 ನಂಬರ್ 1 ಬರ್ತದೆ. ಒಂದು ನಂಬರ್ ಬರ್ತದೆ. ಮತ್ತೆ ಹೀಗೆ 9 ಟೈಪ್ ಇದೆ ಅದು ಕೆಮಿಕಲ್ ಐಟಮ್ ಅಲ್ಲಿ. ಹಾಗೆ ಸರ್, ಮತ್ತೆ ಮುಂಚೆ ಎಲ್ಲ ಇಲ್ಲೇ ಅನ್ಲೋಡ್ ಆಗ್ತಾ ಇತ್ತಂತಲ್ಲ, ಅಂದ್ರೆ ಇದು OTP ಇಲ್ಲದಾಗ ಹೇಗೆ ಅದು, ಅಂದ್ರೆ ನಿಮ್ದು ಲಾಕ್ ಹೇಗಿದೆ, ಅನ್ಲಾಕ್ ಲಾಕಿಂಗ್ ಬೀಗ ಮುಂಚೆ ಚಾವಿ ಇರ್ತಿತ್ತು. ಮುಂಚೆ ಸಹ ಚಾವಿ ಇತ್ತು. ಹೌದು. ಈಗ ಅಂದ್ರೆ ಸಿಸ್ಟಮ್ ಎಲ್ಲ ತುಂಬಾ ಅಪ್ಡೇಟ್ ಆಗಿದೆ. ಈಗ ಇಲ್ಲಿಂದ ಲಾಕ್ ಸಿಸ್ಟಮ್ ಹೀಗೆ ಬರ್ತದೆ. ಕೆಳಗಡೆ ಬಾಕ್ಸ್ಗೆ ಈ ತರ ಒಂದು ರಾಡ್ ಬರ್ತದೆ. ಅದು ಇಲ್ಲಿ ಪ್ರೆಸ್ ಆದಾಗ ಇಲ್ಲಿ ಇದ್ರೊಳಗೆ ಹೋಗ್ತದೆ, ಇಲ್ಲಿ ಲಾಕ್ ಆಗ್ತದೆ. ಹೌದು, ಇಲ್ಲಿ ಲಾಕ್ ಆಗ್ತದೆ. ಇದು ಬಂದು ಮೇಲ್ಗಡೆ ಅಲ್ಲಿ ಲಾಕ್ ಆಗ್ತದೆ, ಅಲ್ಲಿ ಲಾಕ್ ಆಗ್ತದೆ. ಎಲ್ಲ ಒಟ್ಟಿಗೆ ಬಂದು ಈ ತರ ಲಾಕ್ ಆಗ್ತದೆ. ಹೌದು, ಫುಲ್ ಈ ತರ ಲಾಕ್ ಆಗ್ತದೆ. ಹೌದು, ಇಲ್ಲಿ ಈಗ ಓಪನ್ ಆಗಿದೆ ಇದು. ಈಗ ಓಪನ್ ಆಗಿದೆ. ಅಲ್ಲಿ ಲಾಕ್ ಆಯ್ತು, ಇಲ್ಲಿ ಲಾಕ್ ಆಯ್ತು. ಈಗ ಯಾವುದು ಓಪನ್ ಮಾಡುವಾಗಿಲ್ಲ. ಓಕೆ ಓಕೆ. ಮುಂಚೆ ಅಂದ್ರೆ ಕೀ ಇತ್ತು. ಮುಂಚೆ ಕೀ ಇತ್ತು. ಹೌದು. ಈಗ ಇಲ್ಲಿ ಇವರು OTP ಕೊಟ್ಟ ನಂತರನೇ ಓಪನ್ ಮಾಡ್ಲಿಕ್ಕೆ. ಓಕೆ, 3 ಕಂಪಾರ್ಟ್ಮೆಂಟ್ ಉಂಟಲ್ಲ. ಓಕೆ, ಫಸ್ಟ್, ಸೆಕೆಂಡ್, ಥರ್ಡ್. ಅದ್ರ ಮೈನ್ ಇದು ವಾಲ್ವ್. ವಾಲ್ ಇದು ಓಪನ್ ಮಾಡಿದ್ರೆ ಮಾತ್ರ ಅಲ್ಲಿ ಕೆಳಗೆ ಬರುತ್ತೆ, ಅಲ್ಲಿ ಅನ್ಲೋಡ್ ಆಗುತ್ತೆ. ಇಲ್ಲದ್ರೆ ಬರುತ್ತೆ. ಇದು ಬಂದಿದ್ರೆ ಬರುದಿಲ್ಲ. ಓಕೆ, ಇದು ವಾಲ್ ಅಂತ ಹೇಳ್ತಾರೆ. ಹೌದು. ಇಲ್ಲಿಂದ ಸಹ ಬರ್ತದೆ. ಇಲ್ಲ, ಇದು ತೆಗಿಬೇಕು. ಇದು ಅನ್ಲೋಡ್ ಮಾಡ್ಲಿಕ್ಕೆ ಪೈಪ್. ಇದು ಅನ್ಲೋಡ್ ಮಾಡ್ಲಿಕ್ಕೆ ಪೈಪ್. ಈ ಪೈಪ್ ಇಂದ ಅನ್ಲೋಡ್ ಮಾಡಿ. ಹೋಸ್ ಪೈಪ್ ಇದು. ಓಕೆ. ಈಗ ಅನ್ಲೋಡ್ ಮಾಡ್ತೇವೆ. ಈಗ ಓಕೆ, ಇದು ಅಂಡರ್ಗ್ರೌಂಡ್ ಈಗ ಅನ್ಲೋಡ್ ಆಗ್ತದೆ. ಈಗ ಅದು ಇದೀಗ ಡೀಸೆಲ್ ಬಿಡ್ತಾ ಇರೋದು. ಇದು ಡೀಸೆಲ್ ಇವಾಗ. ಇದು ಡೀಸೆಲ್ ಮತ್ತೆ ಈ ಕಡೆ ಇದು ಪೆಟ್ರೋಲ್. ಇದು ಓಕೆ. ಟ್ಯಾಂಕ್ ಅನ್ಲೋಡ್, ಟ್ಯಾಂಕ್ ಎಲ್ಲಿದೆ ಇಲ್ಲಿಂದ ಅಲ್ಲಿ ಹೋಗ್ತದೆ ಅದು. ಟ್ಯಾಂಕಿ ಅಲ್ಲಿದೆ, ಇಲ್ಲಿಂದ ಅಲ್ಲಿಗೆ ಹೋಗ್ತದೆ. ಹೌದೌದು. ಈಗ ಈ ಪೈಪ್ ಅಲ್ಲಿ ಡೀಸೆಲ್ ಈಗ ಅನ್ಲೋಡ್ ಆಗ್ತದೆ. ಅನ್ಲೋಡ್ ಆಗ್ತಾ ಉಂಟು ಈಗ. ಓಕೆ. ಇನ್ನೊಂದು ಸಹ ಡೀಸೆಲ್ ಇದೆ. ಹೌದು, ಮತ್ತೊಂದು ಡೀಸೆಲ್. ಈ ಕಡೆ ಪೆಟ್ರೋಲ್. ಹೌದು, ಪೆಟ್ರೋಲ್. ನಿಮ್ಗೆ ಅಂದ್ರೆ ಇದ್ರಲ್ಲಿ ವಾಲ್ ಅಲ್ಲಿ ಗೊತ್ತಾಗ್ತದೆ. ಹೌದು, ಅದು ಅಂದ್ರೆ ನಮಗೆ ಗೊತ್ತಿದೆ ಅದು. ಏನು ಯಾವ್ದು ವಾಲ್ ಅಂತ ಗೊತ್ತಿದೆ. ಹಾಗೆ ಇವಾಗ ಅನ್ಲೋಡ್ ಆಗ್ಲಿಕ್ಕೆ ಇದೆ. ಈಗ ಎಷ್ಟು ಟೈಮ್ ತಗೊಳ್ತದೆ? ಒಂದು 10 ನಿಮಿಷ, 8ರಿಂದ 10 ನಿಮಿಷ. 8ರಿಂದ 10 ನಿಮಿಷದಲ್ಲಿ ಅನ್ಲೋಡ್ ಆಗ್ತದೆ. ಅನ್ಲೋಡ್ ಆಗ್ತದೆ. ಓಕೆ, ನೋಡಿ ಈಗ ಅನ್ಲೋಡ್ ಆಗ್ತಾ ಇದೆ ಅಲ್ಲಿ. ಇವರು ನವೀನ್ ಅಂತ ನಮ್ಮ ಪಾರ್ಟ್ನರ್. ಮೊದಲು ಇವರು ಡ್ರೈವರ್ ವಿತ್ ಹೆಲ್ಪರ್. ನಮಸ್ತೆ ಸರ್. ನಮಸ್ತೆ. ಓಕೆ ಓಕೆ. 2 ಕೆಲಸ ಸಹ ಮಾಡ್ತಾರೆ ನೀವು ಇಲ್ಲದಾಗ. ಡ್ರೈವಿಂಗ್ ಮಾಡ್ತಾರೆ, ಡ್ರೈವಿಂಗ್ ಮಾಡ್ತಾರೆ, ಕಂಡಕ್ಟರ್ ಮಾಡ್ತಾರೆ. ಗ್ರೇಟ್. ಯಾಕೆ ಹೇಳಿದ್ರೆ ಬೇಕಲ್ಲ, ನೀವೊಂದ್ಸಲಿ ರಜೆ ಇರಬೇಕಾದ್ರೆ ಅವರನ್ನೆಲ್ಲ ಕಳಿಸ್ಬೋದಲ್ಲ. ಟ್ಯಾಂಕರ್ ಬಿಡ್ಲಿಕ್ಕೆ ಸ್ವಲ್ಪ ಗೊತ್ತು ಬೇಕು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ಹಾಗೆ ಈಗ ಅನ್ಲೋಡ್ ಆಗ್ತಾ ಇದೆ. ಈಗ ಆಗ್ತಾ ಉಂಟು. ಓಕೆ, ಈಗ ಒಂದು ಕಂಪಾರ್ಟ್ಮೆಂಟ್ ಫುಲ್ ಅನ್ಲೋಡ್ ಆಗ್ತದೆ. ಇದು ಈ ಕಡೆದು ಎಲ್ಲ ಫುಲ್ ಅನ್ಲೋಡ್ ಆಗ್ತದೆ. ನಂತರ ಇನ್ನೊಂದು, ಹಾಗೆ ಒಟ್ಟಿಗೆ ಅನ್ಲೋಡ್ ಮಾಡುದಿಲ್ಲ. ಇಲ್ಲ, ಒಂದಾದ ನಂತರ ಒಂದು. ವೀಕ್ಷಕರೇ, ಹೇಗಿತ್ತು ಈ ಒಂದು ಬ್ಲಾಗ್? ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಈ ಗಾಡಿನ ಚಾಲಕರಾದಂತಹ ಗುರುಪ್ರಸಾದ್ ಅಣ್ಣ ನೀಡಿದ್ದಾರೆ. ಸರ್, ತುಂಬ ಥ್ಯಾಂಕ್ಸ್ ನಿಮಗೆ. ಒಳ್ಳೆಯ ಜನರಿಗೆ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿದ್ರಿ. ಯಾಕೆ ಹೇಳಿದರೆ ಈ ಒಂದು ವಿಡಿಯೋ ಯಾರು ಸಹ ಹಾಕಲಿಲ್ಲ ಇಷ್ಟ ತನಕ. ಈ ಟ್ಯಾಂಕರ್ನಲ್ಲಿ ಏನಿರುತ್ತೆ, ಹೇಗೆ ತರ್ತಾರೆ, ಮತ್ತು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.